ಹಬ್ಬಕ್ಕೆ ಏನೇನು ಮಾಡಿದ್ದೀವಿ, ಏನೇನು ಮಾಡಿದ್ವಿ, ಮತ್ತು ಮನೆಗೆ ಅಂತ ತಂದಿರೋದು ಅವಾಗ ನೋಡಿ ಬ್ಲಾಗಲ್ಲಿ ಅನ್ನೋದು ನಾನು ತೋರಿಸಿರ್ಲಿಲ್ಲ. ಒಂಥರ ಬೆಳ್ಳಿ ಬಿಂದಿಗೆ ಏನು ಅಂದರೆ ಇಲ್ಲೆಲ್ಲೋ ಒಂದು ಗಣೇಶ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತಿನ ಬ್ಲಾಗ್ ಏನು ಅಂತ ಅಂದರೆ, ಸೊ ಇಷ್ಟು ದಿನ ನೀವೆಲ್ಲ ನನ್ನ ಬ್ಲಾಗ್ಸಲ್ಲೆಲ್ಲ ನೋಡಿದ್ದೀರಲ್ವಾ, ಲೈಕ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಮಾಡಿದ್ದೀವಿ, ಏನೇನು ಕ್ಲೀನ್ ಮಾಡಿದ್ವಿ, ಮತ್ತು ಮನೆ ಕ್ಲೀನಿಂಗ್ ಎಲ್ಲ ಆಯಿತು. ಆಮೇಲೆ ಪೇಂಟಿಂಗ್ ಕೂಡ ಆಗಿದೆ ಗೈಸ್, ಬಟ್ ನಾನು ಈ ಬ್ಲಾಗಲ್ಲಿ ತೋರ್ಸೋಕ್ಕಾಗಲಿಲ್ಲ. ಏನಕ್ಕೆ ಅಂದರೆ ನಂದು ಆಫೀಸ್ ವರ್ಕ್ ಎಲ್ಲ ಇತ್ತು, ಸೊ ವಿಡಿಯೋ ಶೂಟ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ನಾನು ಪೇಂಟಿಂಗ್ ಕೂಡ ಏನು ನಾನು ಕ್ಲೀನಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಮತ್ತು ಏನು ಅಂದರೆ ನಮ್ಮ ಅಮ್ಮ ಮತ್ತು ನನ್ನ ತಂಗಿಯವರೆಲ್ಲ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡ್ಬಂದಿದ್ರು. ಸೊ ಶಾಪಿಂಗು ಕೂಡ ನಾನು ಹೋಗೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಬ್ಲಾಗ್ಸ್ ಇಷ್ಟು ದಿನ ಬಂದಿರಲಿಲ್ಲ. ಇವಾಗ ಬಂದು ಅವ್ರು ಏನೇನು ಶಾಪ್ ಮಾಡ್ಕೊಂಡ್ಬಂದಿದ್ದಾರೆ ಅದನ್ನು ನಾನು ಇವಾಗ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಗೈಸ್. ಸೊ ಅದಕ್ಕೆ ಇವಾಗ ನಾವು ಏನೇನು ತಂದಿದ್ದೀವಿ ಅನ್ನೋದನ್ನ ಇವಾಗ ತೋರಿಸ್ತೀನಿ. ಇಲ್ಲಿ ನೋಡಿ ಗೈಸ್, ಇಷ್ಟಿದೆ ಈ ವಿಡಿಯೋ. ಇದರಲ್ಲಿ ಏನೇನಿದೆ ಏನೇನಿಲ್ಲ ಅನ್ನೋದನ್ನ ನಾನು ಇವಾಗ ಒಂದೊಂದೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಯಿತಾ ಗೈಸ್. ಇದು ಬಂದು ಥರ್ಮೋಕೋಲಲ್ಲಿ ಮಾಡಿರೋದು. ಸೊ ಇದು ಬಂದು ಬ್ಯಾಕ್ಗ್ರೌಂಡ್ ಡಿಸೈನ್ಗೆ ಅಂತ ತಂದಿದ್ದೀವಿ. ಸೊ ಇದು ಪ್ಲ್ಯಾನು ಓಕೆ ಇವಾಗ ಪ್ಲ್ಯಾನ್ ಮಾಡಿದ್ದೀವಿ ಏನೇನು ಅಂತ. ಸೊ 2 ಡಿಸೈನ್ ಇದೆ ಸದ್ಯಕ್ಕೆ. ಸೊ ಇವೆರಡು ಡಿಸೈನ್ ಇಟ್ಕೊಂಡು ಬ್ಯಾಕ್ಗ್ರೌಂಡು ಫುಲ್ಲು ಡಿಸೈನ್ ಮಾಡ್ತೀವಿ. ಸೊ ಇದಾದಮೇಲೆ ನೆಕ್ಸ್ಟ್ ಬಂದು ನಿಮ್ಮ ಮನೇಲಿ ಎಲ್ಲರ ಮನೇಲೂ ತಂದಿರ್ತೀರ. ಈ ಕಾಲದಲ್ಲಿ ಇದು ಫುಲ್ಲು ಟ್ರೆಂಡ್ ಆಗಿಬಿಟ್ಟಿದೆ ಇದು. ಸೊ ಇದೇನಿಲ್ಲ, ಬಾಳೆಹಣ್ಣು, ಚಿಕ್ಕದು ಬಾಳೆಹಣ್ಣು ಗೊನೆ ಅಂತಾರಲ್ವ, ಅದು ಬಾಳೆ ಮರಕ್ಕೆ ಇದನ್ನು ಸಿಗ್ಸೋದಕ್ಕೋಸ್ಕರ ತಂದಿರೋದು ಗೈಸ್ ಇದನ್ನು. ಆಮೇಲೆ ಇದಾದಮೇಲೆ ನೆಕ್ಸ್ಟು ಇದು ನನ್ನ ತಂಗಿ ಮೀಶೋದಲ್ಲಿ ಮನೇಲಿ ಯೂಸ್ ಮಾಡೋಕ್ಕೆ ಅಂತ ತಂದಿರೋದು. ಸೊ ನೋಡಿ ಗೈಸ್, ಇದೇನಾದರೂ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಲಿಂಕ್ ಹಾಕ್ತೀನಿ ಆಯಿತಾ. ಸೊ ಇದು ಬಂದು ನನ್ನ ತಂಗಿ ಪರ್ಚೇಸ್ ಮಾಡಿರೋದು, ಸುಮ್ಮನೆ ಶೋಗೆ ಇಡೋಕ್ಕೋಸ್ಕರ ಅಷ್ಟೇ. ಸೊ ಇದಾದಮೇಲೆ ಆ್ಯಸ್ ಯೂಶುವಲ್ ಕೈಗಳು, 2 ಕೈ, ದೇವ್ರಿಗೆ 2 ಕೈ, ಮತ್ತು ಇದು ಕಾಲು ಅಂತ ತಂದಿರೋದು. ಇವೆರಡು ಇದು ಕೂಡ ಚಿಕ್ಕಪೇಟೆಯಲ್ಲಿ ತಂದಿದ್ದಾರೆ ಗೈಸ್. ಇದೆಲ್ಲ ಬಂದು ಕಂಪ್ಲೀಟ್ ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮಾಡಿರೋದು. ಸೊ ಇದಾದಮೇಲೆ ನೆಕ್ಸ್ಟು ಇಲ್ಲಿ ನೋಡಿ ಗೈಸ್, ಇದು ಕಂಪ್ಲೀಟ್ ಪ್ಲಾಸ್ಟಿಕ್ ಲೋಟಸ್. ಇದನ್ನು ಬಂದು ವಾಟರ್ ಒಳಗಡೆ ಇಡ್ಬೋದು. ಒಂದು ಬುಟ್ಟಿ ತಂದಿದ್ದೀವಿ. ಸೊ ಆ ಬುಟ್ಟಿ ಒಳಗಡೆ ಇಟ್ಬಿಟ್ಟು ನೀರು ಡಿಸೈನ್ ಮಾಡೋಕ್ಕೆ ಅಷ್ಟೇ, ಡೆಕೋರೇಟ್ ಮಾಡೋದಕ್ಕೆ. ಸೊ ಇದೇ ಥರ ಕಲರ್ ಇದೆ ಗೈಸ್. ಇದು ಕೂಡ ಚಿಕ್ಕಪೇಟೆಲ್ಲ ತಂದಿದ್ದು. ಇದು ಬಂದು ಆಲ್ಮೋಸ್ಟ್ ಒಂದೊಂದು ಬಂದು ನಿಮಗೆ 20-30 ರೂಪೀಸ್ ಕಾಸ್ಟ್ ಆಗುತ್ತೆ ಗೈಸ್ ಅಷ್ಟೇ. ಸೊ ಚಿಕ್ಕಪೇಟೆಯಲ್ಲಿ ನನ್ನ ಸಜೆಷನ್ ಏನಂದರೆ ಚಿಕ್ಕಪೇಟೆಗೆ ಹೋಗಿ ತಗೊಳ್ಳಿ, ಪರ್ಚೇಸ್ ಮಾಡಿ ಆಯಿತಾ. ಮತ್ತು ಇಲ್ಲಿ ನೋಡಿ, ಇದು ಒಂದು ಪರ್ಪಲ್ ಕಲರ್. ಸೊ 4 ಕಲರ್ಸ್ ತಂದಿರೋದು. ಸೊ ಇದು ಬಂದು ನಿಮ್ಗೆ ಗೊತ್ತಿರುತ್ತೆ, ಲಕ್ಷ್ಮಿ ಕುಣ್ಸೋಕ್ಕೆ ಈ ಸರಿ ನಾವು ತೊಗೊಂಬಂದಿರೋದು. ಯೂಶ್ವಲಿ ನಾವು ಹೇಗೆ ಅಂದರೆ ಬಿನ್ಗೆ ಮೇಲೆ ಕುಣಿಸ್ಕೊತಿದ್ವಿ. ಸೊ ನಾರ್ಮಲಿ ಎಲ್ಲರ ಮನೇಲೂ ಬಿನ್ಗೆ ಇರುತ್ತಲ್ವ, ಬಿನ್ಗೆಯಲ್ಲಿ ಕುಣಿಸ್ಕೊತಿದ್ರು. ಸೊ ಈ ಸರಿ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳ್ಬಿಟ್ಟು ಈ ಸ್ಟ್ಯಾಂಡ್ ತೊಗೊಂಬಂದಿದ್ದೀವಿ. ಇದಾದಮೇಲೆ ನೆಕ್ಸ್ಟು ಬಂದು ನಾವು ಏನು ತೊಗೊಂಡಿದ್ದೀವಿ ಅಂದರೆ, ಸೊ ಇದು ಸ್ಕ್ರೀನ್ಸ್ ಬ್ಯಾಕ್ ಪ್ರಾಪ್ಗೆ ಲೈಕ್ ಡಿಸೈನ್ ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಬಂದಿದ್ದೀವಿ. ನೋಡೋಣ ಇದರ ಇದು ಮಾಡೋದಾ ಇಲ್ಲ ಇದು ಮಾಡೋದಾ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳಿ ಆಪ್ಷನಾಗಿ ಇಟ್ಕೊಂಡಿದ್ದೀವಿ ಗೈಸ್ ಇದನ್ನು. ಸೊ ಇದಾದಮೇಲೆ ನೆಕ್ಸ್ಟು ನೋಡಿ ಗೈಸ್, ಇದು ಅಷ್ಟೇ ಸ್ಟ್ಯಾಂಡ್ ಥರ ತೊಗೊಂಡಿದ್ದೀವಿ. ಇದು ಕಂಪ್ಲೀಟ್ ಸ್ಟ್ಯಾಂಡ್ ಇಷ್ಟು ಬಂದಿದೆ. ಸೊ ಇದನ್ನು ಪೂರ್ತಿ ಸ್ಟ್ಯಾಂಡ್ ಮಾಡಬೇಕು ಗೈಸ್. ಫುಲ್ ಒಂದು 5 ಫೀಟ್ ಮೇಲೆ ಬರುತ್ತೆ. ಸೊ 5 ಫೀಟ್ಗೋಸ್ಕರ ನಾವು ಇದು ಬ್ಯಾಕ್ ಪ್ರಾಪ್ಗೆ ಡಿಸೈನ್ ಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಸ್ಟ್ಯಾಂಡ್ ಕೂಡ ತೊಗೊಂಬಂದಿದ್ದೀವಿ ಗೈಸ್. ಸೊ ನೆಕ್ಸ್ಟ್ ಇದು ನಮ್ಮದು ಸ್ಯಾರಿ ಕೂಡ ತಂದಿದ್ದೀವಿ, ದೇವರಿಗೆ ಸ್ಯಾರಿ ತಂದಿದ್ವಿ. ಸೊ ನೋಡಿ ಗೈಸ್, ಇದು ಸ್ಯಾರಿ ಕೂಡ ನಿಮಗೆ ಆಮೇಲೆ ರಿವೀಲ್ ಮಾಡ್ತೀವಿ. ಸದ್ಯಕ್ಕೆ ಬಾಕ್ಸಲ್ಲಿ ನೋಡ್ಕೊಬಿಡಿ ಆಯಿತಾ. ಸೊ ಬಾಕ್ಸಲ್ಲಿದೆ ಸ್ಯಾರಿ ಬಂದು ದೇವ್ರು ಗುಡಿಸ್ತೀವಲ್ವ ಅವಾಗ ನೋಡಿ ಬ್ಲಾಗಲ್ಲಿ. ಅನ್ನೋವರೆಗೂ ಎಲ್ಲರೂ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಕಮೆಂಟ್ ಸೆಷನಲ್ಲಿ ಇನ್ನೂ ಯಾವುದೇ ಥರ ಮಾಡ್ಬೋದು ಅನ್ನೋದನ್ನ ಕಮೆಂಟ್ ಮಾಡಿ ಆಯಿತಾ. ಇನ್ನೂ ಯಾರ್ಯಾರು ಹೊಸ ಸಬ್ಸ್ಕ್ರೈಬರ್ಸ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಗೈಸ್. ಈ ಕಡೆ ನೋಡಿ ಗೈಸ್, ನನ್ನ ತಂಗಿ ಎಕ್ಸ್ಕ್ಯೂಸ್ ಮೀ ಅವ್ರು ಬಂದು ಕಾಲೇಜಿಂದ. ಹಾಯ್ ದೀಕ್ಷಾ, ಹೌ ವಾಸ್ ಯುವರ್ ಡೇ? ವೈ ಆರ್ ಯು ಸೋ ಸ್ಯಾಡ್? ವಾಟ್ ಹ್ಯಾಪನ್? ನಿದ್ದೆ ಇಲ್ಲ? ಓಕೆ, ಹಾಯ್ ಹೇಳ್ಬಿಡು ಬ್ಲಾಗಲ್ಲಿ. ಹಾಯ್ ಗೈಸ್. ಓಕೆ ಗೈಸ್, ಇವಾಗ ಏನು ಗೊತ್ತಾ, ಅವಾಗಲೇ ನಾವು ಬ್ಯಾಗಲ್ಲಿ ಏನೇನಿದೆ ಅನ್ನೋದು ನಾನು ತೋರಿಸಿರ್ಲಿಲ್ಲ. ಇಲ್ಲಿ ಒಂಥರ ಸ್ವಲ್ಪ ಜಾಸ್ತಿ ತಂದಿದ್ದೀವಿ ಗೈಸ್, ಏನೂ ಇಲ್ಲ. ಸೊ ಈ ಬ್ಯಾಗಲ್ಲಿಂದ ಓಪನ್ ಮಾಡ್ತೀವಿ ನೋಡಿ. ಸೊ ಈಗ ಇದು ಬಂದು ಬೆಳ್ಳಿ ಬಿನ್ಗೆ. ಸೊ ಬೆಳ್ಳಿ ಬಿನ್ಗೆ ಏನು ಅಂದರೆ ನೋಡಿ ಗೈಸ್, ಇದು ಈ ಥರ ಇದೆ ನೋಡಿ, ಸಿಲ್ವರ್ದಿದು. ಇಲ್ಲೆಲ್ಲೋ ಒಂದು ಗಣೇಶ ಇದೆ ಗೈಸ್. ನಮ್ಮಮ್ಮ ತಂದ ತಕ್ಷಣ ಹೇಳಿದ್ರು ಇದ್ರೊಳಗಡೆ ಗಣೇಶ ಇದೆ ಹುಡುಕು ಅಂತಂತ. ಸೊ ಮೇಲೆಗಡೆನೇ ಇದೆ ಅಂತಂದರು. ಹಾಂ ನೋಡಿ ಗೈಸ್, ಇಲ್ಲಿ ಕಾಣಿಸ್ತಿದೆಯಾ, ಇಲ್ಲಿ ಗಣೇಶ ಇದೆ ನೋಡಿ. ಸೊ ಇದರೊಳಗಡೆ ಇದು ಅಷ್ಟಲಕ್ಷ್ಮಿ ದೇವ್ರದ್ದು ಬಿನ್ಗೆ ಅಂತ ಹೇಳ್ತಾರೆ. ಇದ್ರ ತುಂಬ ಅಕ್ಕಿ ಹಾಕ್ಬಿಟ್ಟು ದೇವ್ರು ಕುಣಿಸೋದಕ್ಕೆ ಇದು ತಂದಿರೋದು ಗೈಸ್. ಸೊ ಇದಾದ ಮೇಲೆ ನೆಕ್ಸ್ಟು ನಾವೇನು ಅಂದರೆ ಇದು
ತಟ್ಟೆ ತಂದಿದ್ದೀವಿ ಗೈಸ್. ಇದು ಅರ್ಶಿನ ಕುಂಕುಮ ಕೊಡಬೇಕು ಅಂತ ಹೇಳಿ ಅರ್ಶಿನ ಕುಂಕುಮ ಕೊಡೋದಕ್ಕೆ ತಟ್ಟೆ ತಂದಿರೋದು ನೋಡಿ ಗೈಸ್. ಚೆನ್ನಾಗಿದೆಯಾ? ಸೊ ಇದು ಅರ್ಶಿನ ಕುಂಕುಮ ಕೊಡೋಕ್ಕೆ ತಟ್ಟೆ ತೊಗೊಂಡಿರೋದು. ಇನ್ನೊಂದು 2 ತಟ್ಟೆ ತೊಗೊಂಡಿದ್ದೀವಿ. ಏನಕ್ಕೆ ಅಂದರೆ ಒಂದು ಬಂದು ಅರ್ಶಿನ ಕುಂಕುಮ ಕೊಡೋಕ್ಕೆ, ಇನ್ನೊಂದು ಬಂದು ಫ್ರೂಟ್ಸ್ ಎಲ್ಲ ಅರೇಂಜ್ ಮಾಡೋಕ್ಕೆ ಅಂತ ಹೇಳಿ ತಂದಿರೋದು. ಸೊ ಅದಕ್ಕೂ ಮುಂಚೆ ಇನ್ನೂ ಒಂದಿದೆ. ಏನು ಅಂತಂದರೆ ನೋಡಿ, ಇಲ್ಲಿ ಚಿಕ್ಕ ಚಿಕ್ಕ ಕುಂಕುಮ ಬಣ್ಣಿಗಳು, ಒಂದು ಕುಂಕುಮ, ಒಂದು ಅರಿಶಿನ ಮತ್ತು ಒಂದು ಅಕ್ಷತೆ ಕಾಳು, 3 ಹಾಕೋದಕ್ಕಿದು. ಇದಾದಮೇಲೆ ಒಂದು ನಿಮಿಷ ಇತ್ತು ತೆಗೆದ್ಬಿಟ್ಟು ತೋರಿಸ್ತೀನಿ. ಇದರಲ್ಲಿ ಒಂದು ಸ್ಪೆಷಾಲಿಟಿ ಏನಿದೆ ಅಂದರೆ ನೋಡಿ ಗೈಸ್, ಇಲ್ಲಿ ವೆಂಕಟೇಶ್ವರ ಸ್ವಾಮಿದು ನಾಮ ಮತ್ತು ಇದೇನೋ ಹೇಳ್ತಾರೆ 2, ನನಗದು ಗೊತ್ತಿಲ್ಲ ಆಯಿತಾ. ನಿಮಗೆ ಗೊತ್ತಿದ್ರೆ ಹೇಳಿ ಆಯಿತಾ. ಇದು ಪೂರ್ತಿ 3 ಸೆಟ್ಟು ಡಿಸೈನ್ ಇದೆ ಇದರೊಳಗಡೆ. ಸೊ ಈ ಥರ 3 ತೊಗೊಂಬಂದಿದ್ದೀವಿ ಗೈಸ್. ಇದು ತುಂಬ ಸೊಳ್ಳೆ ಗೈಸ್, ಕಚ್ತಿದ್ದು ನನಗೆ ಆಯ್ತಲ್ಲ. ಇದು ಬಂದು ಹೂವಿನ ಬುಟ್ಟಿ. ಸೊ ಹೂವು ಹಾಕೋದಕ್ಕೆ ನೋಡಿ ಈ ಥರ ಇದೆ ಹೂವಿನ ಬುಟ್ಟಿ. ಸೊ ಇದು ಹೂವು ಹಾಕ್ಬಿಟ್ಟು ಎಲ್ಲಿ ಐತೆ ತಟ್ಟೆ. ಸೊ ಅದೇ ಥರ ಇನ್ನೂ ಒಂದು ತಟ್ಟೆ ತಂದಿದ್ದೀವಿ. ಈ ತಟ್ಟೆಯಲ್ಲಿ ಇದು ಹಾಕಿ ಮತ್ತು ಈ ಕಡೆ ಹಿಂಗೆ ಅರೇಂಜ್ ಮಾಡಿ ಗೈಸ್. ತೆಗಿಯೋಕ್ಕಾಗಲ್ಲ, ಮತ್ತೆ ತೆಗೆದು ಎತ್ತಿ ಇಟ್ಟಿಲ್ಲ ಅಂದರೆ ನಮ್ಮಮ್ಮ ನಾಯಿ ಹೊಡೆದು ನೋಡಿದ್ದಾರೆ. ಅದಕ್ಕೆ ಬೇಜಾರು ಮಾಡ್ಕೊಬೇಡಿ, ಅದಕ್ಕೆ ಹಿಂಗೆ ತೋರಿಸ್ತಿದ್ದೀನಿ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಬಿಡಿ. ಸೊ ಇದನ್ನು ನೋಡಿ ಈ ಥರ ಹಿಂಗೆ ಸೆಟಪ್ ಮಾಡಿ ಬಂದವ್ರಿಗೆ ತಗೊಳ್ಳಿ ಅರ್ಶಿನ ಕುಂಕುಮ ಅಂತ ಹೇಳ್ಬಿಟ್ಟು ಕೊಡೋದಕ್ಕೋಸ್ಕರ ಹಿಂಗೆ ಮಾಡ್ತಿರೋದು. ಇದರಲ್ಲಿ ಹೂವು ಹಾಕಬೇಕು, ಇದರ ಅರ್ಶಿನ ಕುಂಕುಮ, ಅಕ್ಷತೆ ಏನಿಗೆ ಅಂದರೆ ದೇವ್ರಿಗೆ ಹಾಕೋಕ್ಕೆ ಅಷ್ಟೇ ಗೈಸ್. ಇಷ್ಟೇ ನಾವು ತೊಗೊಂಬಂದಿರೋದು. ಸದ್ಯಕ್ಕೆ ಇಷ್ಟೇ ಶಾಪಿಂಗ್ ಮಾಡಿರೋದು. ಇನ್ನೂ ತುಂಬ ಇದೆ ಗೈಸ್ ಶಾಪಿಂಗ್ ಮಾಡೋದಕ್ಕೆ. ಸೊ ನೋಡಿ ಇಷ್ಟೇ ನಾವು ಶಾಪ್ ಮಾಡಿರೋದು. ಸೊ ಇನ್ನೂ ಜಾಸ್ತಿ ಇದೆ ಶಾಪಿಂಗ್ ಮಾಡೋದು, ಅರೇಂಜ್ ಮಾಡೋದು, ಮತ್ತು ಸ್ನ್ಯಾಕ್ಸ್ ಮಾಡೋದು, ಐಟಮ್ಸ್, ತಿಂಡಿ ಐಟಮ್ಸ್ ಮಾಡೋದೆಲ್ಲ ಇನ್ನೂ ತುಂಬ ಇದೆ. ಸೊ ಸ್ಟೇ ಟ್ಯೂನ್ ಫಾರ್ ಮೈ ನ್ಯೂ ವ್ಲಾಗ್ಸ್ ಆಯಿತಾ. ಸೊ ಇದೇ ಥರ ಹೊಸ ವ್ಲಾಗ್ಸ್ ಕೂಡ ಮಾಡ್ತಿರ್ತೀನಿ. ಸೀರೀಸ್ ಪಾರ್ಟ್ 1 ಇದು. ಸೊ ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ಮೇ ಬಿ ಪಾರ್ಟ್ 4 ಬರಬಹುದು. ಸೊ ಅನ್ನೋವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಸೊ ಮತ್ತೆ ಹೊಸ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್.